ಸರಿ ಫ್ರೆಂಡ್ಸ್, ನಾಷ್ಟ ಮಾಡಮ್ಮಿ. ಹೌದು, ಇತ್ತು ಜಲ್ದಿ. ಡೆಲ್ಲಿದ ವಾತಾವರಣ ಹಿಂಗದ ನೋಡ್ರಿ ಅವ್ರಿಗೆಂದೀಗ. ओ देखो पानी के लिए, ओ देखो फिर भी सबका भलाई करके जाता है। और क्या देखो अंकल, एक जबान सही रहेगा तभी तो इंसान आता है ना। आ जाए आ जाए। ಏನು ಮಾಡ್ಕೊಂಬಂದ್ರೇನೋ ಹೋಗಿ. ನಮ್ಮ ಚಿಕ್ಕ ನೋಡಿ ಬ್ರಷ್ ಇಡೋದು ಎಷ್ಟು ಚಂದ ಮಾಡಿಟ್ಟಾನ್ರಿ. ಅವಾಗಿನ ಹಿಡಿದು ನಾನು ಅದಕ್ಕೆ ಯೂಸ್ ಮಾಡತ್ತೀನಿ. ಚೇಂಜ್ ಮಾಡ್ಬೇಕಂದ್ರೆ ಆಗಲ್ಲಾಗ್ಯದ. ಕಿಲ್ ತಂದು ಇಟ್ಟೀನಿ ಬಟ್ ಹಾಕೋದಾಗಲ್ರಿ. ನೋಡಿ ಫ್ರೆಂಡ್ಸ್, ಕೇರಳ ನಿಂತ ಏನು ಬಂದದ, ಇಲೈಚಿ ಲವಂಗ. ಈಗ ಚಾಕ್ ಇಟ್ಟೀನಿ ಸರ ನಾನು ಅಣ್ಣ ಕಲ್ತ್ಕೆಸಿಂದ ಚಹಾ ಕುಡಿತೀವಿ. ಕುಡ್ಕೆಸಿಂದ್ರೆ ಎಲ್ಲ ಮಸಾಲೆ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಎಲ್ಲ ಮಾಡಿ ಇಟ್ಕೊತೀನಿ. ನನಗೆ ಕಾಲು ಟೊಂಕ ಫುಲ್ ಹರ್ಲಿಕ್ಕತ್ತವ್ರಿ ಫ್ರೆಂಡ್ಸ. ಮತ್ತೀಗ ಅಂತಂದು ಬೈತಾನೆ. ಈಗ ಬಂದು ಕೇಸಿ ನಿಂಗೆ ದವಾಖಾನಿಗೆ ಹೋಗಿ ಬಂದಿದ್ದು, ನೀನು ಇಷ್ಟೆಲ್ಲ ತಿರ್ಗಾಡಕ್ಕೆ ಬರ್ತಾನೆ, ನಿಂಗೆ ದವಾಖಾನಿಗೆ ಹೋಗಕ್ಕೆ ಬರಲ್ಲ ಏನಂತ ನಾವು ನನಗೆ. ನೋಡಂಬ್ರಿ, ಹೌದಿಲ್ಲ. ಫಸ್ಟು ಇವೆಲ್ಲ ಕ್ಲೀನ್ ಮಾಡಂಬ್ರಿ. ಕ್ಲೀನ್ ಮಾಡೋಕ್ಕೆ ಹೋಗ್ತದೆ ಈಗ ಒಂದು ತಾಸು. ಏನೆಲ್ಲ ತಂದು ನೋಡ್ರಿ ನಾ ಈಗ. ಬಿಸಿ ಬಿಸಿ ಚಾಯ್ ಫುಲ್ ಎಕ್ದಮ್ ಖತರ್ನಾಕ್ ಅದ ಮನಿ. ತಗೋರೋಣ ಒಂದು ಬರ್ತದಪ್ಪ. ಇದಕ್ಕೆ अपने आप ही ब्लड आ रहा है नाक में से। नहीं कुछ तो गड़बड़ है, कुछ तो गड़बड़ है। क्या है ನೋಡ್ರಿ, ಮುಗ್ನಾಗೆ ಬ್ಲಡ್ ಹೊಂಟದ ನಂದು. ಅದು ಗಟ್ಟಿಯಾಗಿ ಹೊಂಟದ. ಎಲ್ಲರಿಗೂ ಬೆಳಗಿನ ಶುಭೋದಯ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್. ಸೊ ಬರ್ರಿ ಫ್ರೆಂಡ್ಸ, ಇವತ್ತಿನ ಬ್ಲಾಗ್ನಾಗ ಏನೇನು ಆಗ್ತದೆ, ಏನು ಸುದ್ದಿ ಅಂತಿಗೆ ನೋಡೋಣ. ಇಡ್ಲಿ ಸಲ ಫ್ರೆಂಡ್ಸ ಹಿಟ್ಟು ಎಷ್ಟೊಂದು ಇದು ಆಗ್ಯದ, ಹೌದಲ್ರಿ. ಕಲ್ಸೀನಿ ನಾನು, ಎಷ್ಟೊಂದು ಉಬ್ಬ್ಯದ ಈಗ. ಈಗ ನಾನು ಮಾಡ್ತೀನಿ ಸರ ಈಗ ಇಡ್ಲಿ ಹಾಕ್ತೀನಿ ನೋಡ್ರಿ. ಈಗ ದೋಸೆ ನೋಡ್ರಿ ಫ್ರೆಂಡ್ಸ್, ಈಗ ಬಿಸಿ ಬಿಸಿ ಇಡ್ಲಿನೂ ರೆಡಿ ಆಯ್ತು ನೋಡ್ರಿ. ಭಾಳ ಜಲ್ದಿ ಕೆಲಸ ಮಾಡ್ಕೊಳತ್ತೀನಿ. ಇದು ಮಿಕ್ಕಣ ಟಿಫಿನ್ ಅದ, ಚಿಕ್ಕಣ ಹೋಗ್ಬಿಟ್ಟೇನ್ರಿ, ಅವ್ನಿಗೆ ಕಳಿಸ್ಬಿಟ್ಟೇನ್ರಿ ನಾನು. ಈ ಕಡೆ ಚಾನು ಮಾಡಿ ನೋಡ್ರಿ ಫ್ರೆಂಡ್ಸ್. ಈಗ ಜಲ್ದಿ ಅವ್ರಿಗೆ ಹಾಕ್ಕೊಡ್ತೀನಿ ಎಲ್ಲ. ನಿಮಗೆ ಗೊತ್ತದ ಇಂಡಿಯನ್ ಹೌಸ್ ವೈಫ್ ಲೈಫ್ ಹೆಂಗಿರ್ತದೆ, ಎಕ್ದಮ್ ಹ್ಯಾಕ್ಟಿಕ್ ಲೈಫ್ ಇದು ಮಾರ್ನಿಂಗ್ ಟೈಮ್ನಾಗ. ಆಮೇಲೆ ಚಂತನ ಫ್ರೀ ಇರ್ತದ್ರಿ, ಇಲ್ಲಂತ ನಾನು ಹೇಳತ್ತಿಲ್ಲ. ಬಟ್ ಮಾರ್ನಿಂಗ್ ಏನು ಒಂದು ತಾಸು 2 ತಾಸು ಇರ್ತಾವಲ್ರಿ, ಅವು ಭಾಳ ತಿಳಿ ಖರಾಬ್ ಮಾಡ್ತಾರೆ. ಮ್ಯಾಗೆ ನಿಂತು ನೋಡ್ರಿ, ನಮ್ಮ ಮೋಟ್ರದಾಗ ನೀರು ಬರಲ್ಲಾಗ್ಯಾವ. ಓನರೇ ಹೇಳಿ ನಮಗೆ ಸಾಕಾಯಿತು. ಇವತ್ತು ನಾಳೆಗೆ ಅನ್ಕೋತಾವ ಕಾಗಿ ಹಾರಿಸ್ಲತ್ತಾನ. ಆಲ್ರೆಡಿ ರೆಂಟ್ ಕೊಟ್ಟಿವಿ, ಅಡ್ವಾನ್ಸ್ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ. ಏನು ಮಾಡೋ ಪ್ಲೇನಲ್ಲ, ಮನೆ ಬಿಡೋ ಪ್ಲೇನು ಇಲ್ಲ, ಹಂಗದ ರೀ ನಮ್ಮದು. ನೋಡಮ್ಮ ಈಗ ನೋಡ್ರಿ, ನಮ್ಮ ಇಕ್ಕಣ ಚಾ ರಸ್ತಿಲ್ಲತ್ತಾನ. ಹಾಲು ಆರ್ಡ್ರ್ ಮಾಡ್ಬೇಕಂದ್ರೆ ನೆನಪೇ ಹಾರಿದ್ರಿ. ರಾತ್ರಿ ಅಣ್ಣ ರಸ್ತೆ ಹೋಗೋರಿ ಇವು ಒಲ್ಲಂತಾರೆ ನೋಡ್ರಿ ಅಣ್ಣ. ಅಣ್ಣಗೂ ಬೇಸರ ಬಂತು. ಅಣ್ಣ ದಿಲ್ಲಿ ಹೆಂಗೆ ಅನ್ಸ್ಲತ್ತದ ಹೇಳ, ಸಾಕಾಯ್ತು. ದಿಲ್ಲಿ ದೇಶದಾಗೆ ಅದಿ ಬಟ್ ಬೋರ್ ಆಗ್ತದಲ್ರಿ ಅಣ್ಣ. ಬಾ ಬೋರ್ ಆಗ್ತದಿ. ಮತ್ತು ನನ್ನ ಸಲ ಇದು ಮಾಡ್ಕೊರಿ, ಒಂದು ಸಲ ನನಗೂ ಯೋಚನೆ ಮಾಡಿ ನೋಡ್ರಿ ಹೆಂಗೆ ಆಗ್ತಿರ್ಬೇಕ್ರಿ ನಂಗೆ. ಬೇರೆಯವ್ರಿಗೆ ಏನು ಅನಿಸ್ತೆ, ಈಕೇನು ಮನ್ಯಾಗ ಕುಸುಮ ಆಚಾರ ಹರಿತ ಅಂತ. ನಮಗೆ ಗೊತ್ತಾ ಊರು ಬಿಟ್ಟು ಊರಾಗ ಬಂದ್ರೆ ಪರಿಸ್ಥಿತಿ ಹೆಂಗದ ಅಂತ. ಇಟ್ಟ ತಲೆ ಔಟ್ ಆಗ್ತದ. ಹುಟ್ಟಿದ ನೀ ಇದೇ ಹಾಡು ನೀ ಆಯಿತು. ಜಲ್ದಿ ಎಕ್ದಮ್ ಫಾಸ್ಟ್ ಏನ 5 ನಿಮಿಷ ಉಳ್ದದ. 8:15 5 ನಿಮಿಷ ಉಳ್ದ. ಚಿಕ್ಕ ಮಿಕ್ಕು ಜಲ್ದಿ ಸ್ಟಾರ್ಟ್ ಆಗ್ತದ. ನೀ ಸ್ಟಾರ್ಟ್ ಮಾಡಬೇಡ. ಸಾಮಾನು ತರಿಸಿ ನೋಡ್ರಿ ನಾ ಏನೇ ಈಗ ಜಪ್ಟೋ ನಿಂತ ತೊಗೊಂಡು ಬರ್ಲತ್ತ ನಾವು ಅಣ್ಣ. ಹಾಲು ಎಣ್ಣೆ ಇದರ ಭಯ ಇದ್ದಾರೆ ನೋಡ್ರಿ. ನಾ ಏನೇನು ತರ್ಸಿನಿ ಅಂದ್ರೆ ಹಾಲು ತರ್ಸಿನಿ. ಹಾಲು ಖಲಾಸಾಗಿ ನೆನಪಿ ಹಾರಿನಿ. ಮೆಣ್ಸಿಕಾಯಿನೂ ಇದ್ದಿದ್ದಿಲ್ಲ, ಒಂದು 4 ಮೆಣ್ಸಿಕಾಯಿ ಇದ್ದು. ಮತ್ತು ಒಂದು ಎಣ್ಣೆ ಪ್ಯಾಕೆಟ್ ತರ್ಸಿನಿ. ಒಂದು ಸಣ್ಣದು ರಸಗುಲ್ಲ ತರ್ಸಿನಿ ನೋಡ್ರಿ. ಈಗ ಬಡ ಇಷ್ಟು ಹಾಸಿಗೆ ತೆಗಿಬೇಕು. ಅಣ್ಣ ಹೋಗ್ಯಾರ ಮಿಕ್ಕಣ್ಣಗೆ ಬಿಡ್ಲಕ್ಕ. ಇಷ್ಟು ಫಸ್ಟ್ ಫ್ರಿಜ್ನಾಗ ಇಡ್ತೀನಿ. ನನಗರ ಇಷ್ಟು ತಲೆ ಔಟ್ ಆಗ್ಲತ್ತದ್ರಿ ಫ್ರೆಂಡ್ಸ್. ಏನು ಹೇಳಿರಿ, ಏನೋ ಹೇಳಪ್ಲೇನಿಲ್ಲ ನೋಡ್ರಿ. ಅಷ್ಟೇ ತಲೆ ಔಟ್ ಆಗ್ಲತ್ತದ.
ಮೋಟ್ರ್ ಬೇರೆ ನಮ್ದು ಇದು ಆಗ್ಬಿಟ್ಟದ. ಎಷ್ಟಂತ ಇದು ಅಡ್ಜಸ್ಟ್ ಮಾಡ್ಕೋಬೇಕು. ನೀವು ಎಲ್ಲರೂ ಬೈಲತ್ತೀರಿ ಮನೆ ಬೇರೆ ಚೇಂಜ್ ಮಾಡಿರಿ ಅಂತ. ಈ ಸೊಸೈಟಿದಾಗೆ ಬೇರೆ ಮನೆ ನೋಡ್ಬೇಕಲ್ಲಕತ್ತೀವ್ರಿ ಫ್ರೆಂಡ್ಸ. ಬಟ್ ಸುಮ್ಮನೆ ನಮ್ಗೆ ಊರ ಕಡೆಗೆ ಸೆಟಲ್ ಆಗಮೇಲೆ ಮತ್ತು ಪಜಲ್ದಾಗಿದ್ದೀರಿ 50-50 ಅಂತಾರಲ್ರಿ, ಹಂಗದ ರೀ ನಮ್ಮದು. ಆಯ್ತು ಈಗ ನೆಕ್ಸ್ಟ್ ಒಂದು ಚಿಕ್ಕು ಮಿಕ್ಕುಂದಿಗೆ ಮಾರ್ಚ್ನಾಗ ಪೇಪರ್ ಎಲ್ಲ ಕಂಪ್ಲೀಟ್ ಆಗಿಬಿಡ್ತಾವೆ ರೀ. ಮತ್ತು ಒಂದು ತಿಂಗಳದಾಗ ಯಾಕೆ ಮನೆ ಚೇಂಜ್ ಮಾಡಾಮಿ ಆಗಸೆ ಹೋಗ್ಲಿಲ್ಲ ಅಂದ್ರೆ ಚೇಂಜ್ ಮಾಡ್ಬೇಕನ್ನೋ ಪ್ಲ್ಯಾನಿಂಗ್ ಅದ. ಮತ್ತು ಮನಿನೂ ಸಿಗಲ್ಲಾಗ್ಯದ್ರಿ ನಮಗೆ. ನಂಗೆ ಭಾಳ ಸಿಟ್ಟು ಹೊಂಟದ್ರಿ. ಬಟ್ ಏನೂ ಅನ್ನಪ್ಲೇ ಇಲ್ರಿ. ನಿನ್ನೆ ಯಾವುದೋ ಬ್ಲಾಗ್ ಮಾಡ್ಯಾರ, ಇಡೀ ದಿನ ಬರೀ ಕೆಲಸನೇ ಮಾಡೇನ್ರಿ. ಬರೀ ಕೆಲಸ ಬರೀ ಬತ್ತ ಬಟ್ಟೆ ಅನ್ನೋದು ಸತ್ಯ ನಾಶ ಮಾಡಿ ಕಡ್ದು ಇಟ್ಬಿಟ್ರೆ. ದಿನ ಬಟ್ಟೆ ಒಗಿತೀನಿ ನೋಡ್ರಿ. ನಾ ಈಗ ಇಲ್ಲಿ ಇನ್ನೊಂದು ಡಿಗ್ಗಿ ಬಿದ್ದಾವೆ ನೋಡ್ರಿ, ಒಗ್ದೀನಿ ರೀ. ಮತ್ತು ಮಷೀನಾಗ ಹಾಕೀನಿ ರೀ ನಾನು. ಇಷ್ಟು ಸಾಕಾಗ್ಯದ್ರಿ. ಮತ್ತು ಈಗ ಇವು ಒಗ್ದು ದಿನ ಗಂಟು ಕಟ್ಟಿಡ್ಲತ್ತೀನಿ. ಇಲ್ಲಿ ನೋಡಿರಿ ಟೇಬಲ್ ಮ್ಯಾಗೆ ಇಷ್ಟು ಬಟ್ಟೆ ಖಾಲಿ ಮಾಡೀನಿ. ದಿನ ಒಗಿತೀನಿ ರೀ ಫ್ರೆಂಡ್ಸ್, ದಿನ ಒಗಿತೀನಿ. ನನಗೆ ತಲೆ ಚಿಟ್ಟು ಹಿಡಿದು ಬಿಟ್ಟದ ನೋಡ್ರಿ. ಈಗ ಆಲ್ರೆಡಿ ಇದ್ರಾಗ ಒಗದ್ಕೇಸಿ ನಾವು ಈಗ ಹಾಕೀನಿ ಒಣಗ್ಲಕ್ಕೆ. ಇದ್ರಾಗ ಈಗ ನೀರು ತೊಗೊಂಬಿಟ್ಟೀನಿ ರೀ ನಾನು ಫುಲ್. ಮತ್ತೆ ಒಗ್ಲಿಕ್ಕೆ ಆಗ್ಬೇಕ್ರಿ. ಈಗ ನೀರಿಲ್ಲ ಹೆಂಗೆ ಮಾಡ್ಬೇಕು ಹೇಳಿ ಮೇಡಮ್. ಡೈರೆಕ್ಟ್ ನಳದ ನಿಂತೆ ಎಲ್ಲ ತುಂಬಿನಿ ರೀ ಬಡ. ಟಂಕಿದಾಗ ಒಂದು ಸ್ವಲ್ಪ ನೀರು ಹೋಗ್ಯಾವ. ವಾಶ್ರೂಮ್ಗೆ ಹೊಲಕ್ಕೆ ಬರ್ಲಕ್ಕೆ ಆತಾವ ನೋಡಮ್ಮ. ಈಗ ನಾನೇ ಎಲೆಕ್ಟ್ರಿಕಲಿಗೆ ಫೋನ್ ಮಾಡ್ಕೇಸಿ ನಾನೇ ರಿಪೇರಿ ಮಾಡಿಸ್ಬೇಕಾಗ್ತದ. ಏನು ಓನರೇ ಬರಲ್ಲಾಗ್ಯಾನ, ನಾನೇ ಮಾಡಿಸ್ತೀನಿ. ಹೌದಿಲ್ಲ ನೋಡಿರಿ. ನಾವು ವಾಪಸ್ ಈಗ ಮತ್ತು ಇಡ್ಲಿ ಇದು ಇರ್ತಾರೆ, ಇದು ಬ್ಯಾಟರ್ ಹಾಕೇಸಿ ಇಟ್ಟಿ ನೋಡಿರಿ ಇಡ್ಲಿ ಪಾತ್ರೆದಾಗ. ಈಗ ನನಗೆ ಹಣ್ಣಾಗ ಆಗ್ಬಿಡ್ತದೆ ಇದು. ಮತ್ತು ಇನ್ನೆಷ್ಟು ರವೆ ಉಳಿದ್ರಿ, ಇನ್ನೆಷ್ಟು ಚಟ್ನಿ ಅದ. ಮತ್ತು ಇದು ಇನ್ನೂ ಮತ್ತು ಆಮೇಲೆ ಮಾಡೋದು. ಈಗ ಅನ್ಕತನ ನಾನು ಏನು ಮಾಡ್ತೀನಿ, ಸರ ವಿಸಿಗೆ ಭಾಂಡೆ ತೊಳ್ಕೊತೀನಿ. ಬೆಡ್ ಜಾಡಿಸ್ಕೊಂಡಿನಿ, ಅದಕ್ಕೆ ಚಂದ ಹಾಕ್ಕೋತೀನಿ. ಸರಿ ಹಾಸಿಗೆ ತೆಗಿತಾ ನೋಡ್ರಿ. ನಾಷ್ಟದಾಗ ನಾ ಏನು ಮಾಡೀನಿ ಅಂದ್ರೆ ನೋಡ್ರಿ, ಇಡ್ಲಿ ಮಾಡಿ ನೋಡ್ರಿ ಫ್ರೆಂಡ್ಸ. ಮತ್ತು ಚಟ್ನಿ ಮಾಡೀನಿ. ಸಾಂಬಾರಿನ ನಾನು ಮಾಡಿಲ್ಲ. ತಗೋರಿ ಫ್ರೆಂಡ್ಸ್, ಈಗ ನಾಷ್ಟ ಮಾಡಾಮಿ. ಅಣ್ಣ ತಗೋರಿ. ನೋಡಿ ನಮಗೆ ಇಲ್ಲಿ ಟೊಮಾಟೊ ಕಟ್ ಮಾಡತ್ತ. ರೀ ನಾಷ್ಟ ಮಾಡಿದ್ರಿ. ನಾಳೆ ನಾಷ್ಟ ಮಾಡ್ಕೇಸಿನ್ರಿ. ನಮ್ಮ ಗೋಲಿ ನಂಗೆ ಮಕ್ಕೊಂಡ್ಬಿಡ್ತಿದ್ದು ನೋಡಿ ಫ್ರೆಂಡ್ಸ್. ನಂಗೆ ಅಟ್ಟೆ ತಲೆ ಸುಡ್ಲತ್ತಿತ್ತು, ಚೀನ್ ಹೊಂಟಿತ್ತು. ಅದಕ್ಕೆ ಮಕ್ಕೊಂಡು ಒಂದು 2 ತಾಸು. ಈಗ ಎದ್ದಿಂದೀಗ ಉಳ್ಳಾಗಡ್ಡಿ ಟೊಮಟೊ ಒಂದು ಕಡೆಗೆ ಬಜ್ಜಿ ಮಾಡ್ಕೊತೀನಿ, ಒಂದು ಕಡೆಗೆ ಇವನಿಗೆ ಇಡ್ಲಿ ಬೇಕಂದು ನಾನು ಇಟ್ಟೀನಿ. ಭಾಂಡೆನೇ ತೊಳೆದಿಲ್ರಿ. ಸರ ಭಾಂಡೆ ತೊಳಿತೀನಿ ರೀ ನಾನು. ನೀರ ಕೈ ಹಾಕದೆ ಆರಾಮ್ ತಪ್ಪಿರ್ತದೆ. ಬಟ್ ಆಪ್ಷನ್ ಇಲ್ಲ ರೀ, ಮಾಡಬೇಕು. ಫುಲ್ ಬಾಡಿ ಪೇನ್ ಅಲ್ಲತ್ತದ ರೀ ನಂದು. ವಾಪಸ್ ಈಗ ಮತ್ತು ದವಾಖಾನಿಗೆ ಹೋಗಲ್ಲತ್ತ. ಸಂತೋಷ ಇಂಜೆಕ್ಷನ್ ಮಾಡ್ಕೊಂಬರ್ತಾರೆ. ಈ ಕೈಯರೇ ಬಿಗ್ಲಿಗತ್ತ ನೋಡ್ರಿ ಒಂದು ಸಲ. ಊರಿಗೆ ಹೋಗ್ಬಿಡ್ಲೇನಲ್ಲತ್ತೀನಿ. ಈಗ ನಾನು ಚಟ್ನಿ ಹಾಕ್ಲತ್ತ. ಹಂಗೆ ಚಟ್ನಿ ಹಾಕ್ಕೊಡ್ಲತ್ತ. ಇಡ್ಲಿ ಅವ ನೋಡ್ರಿ, ಅವನಿಗೆ ಇಡ್ಲಿ ಕೊಡ್ಲತ್ತೀನಿ. ಅವ ಬಂದಾಗ ಮತ್ತು ಬಿಸಿ ಒಂದು ಸಲ ಇಡ್ಲಿ ಮಾಡಿದೆ. ಇಲ್ಲಿ ನೋಡ್ರಿ ಎಗ್ ಬುರ್ಜಿ ಮಾಡ್ಲತ್ತೀನಿ ನಾನು. ಎಷ್ಟು 3 ಹಾಕ್ಲಿ 4 ಹಾಕ್ಲಿ? 3 ಹಾಕಿ. ಸಕೋಸ್ ನಮಗೆ ಇಲ್ಲಿ ಬಟ್ಟೆ ಒಣಗಿಸ್ತಾಳ. ಫ್ರೆಂಡ್ಸ್, ಈಗ ಮಮ್ಮಿ ಪರೋಟ ಮಾಡ್ಲತ್ತಾಳ. ಇದೇ ಮಾಡ್ತೀನಿ ಚಂತನ. ಆ ಮೋಟರ್ ರಿಪೇರಿದಾಗ ಬರ್ತೀನಿ ಅಂದನ್ರಿ. ಓನರ್ ಏನು ಮಾಡ್ಸಾರಾಗ ನಾವೇ ಮಾಡಿಸ್ಬೇಕು. ಅವನು ಏನಾಗಿಲ್ಲ ನಾನು ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಅಂಕಲ್ ಚಲೋ ಮಾಡಕ್ಕೆ ಬಂದಾರ. ಇವು साला इतना परेशान हो गए देखो हम लोग इससे। मैं आपको 2 घंटे में हारे करूँगा बस। अभी 7 बजे पानी आएगा। उससे पहले लगा मैं बहुत दिक्कत हो रहा है अंकल, हमको रोज कुछ ना कुछ करवाना पड़ता है। पानी नहीं हो तो वही ना कैसे बर्दाश्त करेगा बताओ। मेरा इतना बिना पानी का अंकल काम नहीं हो रहा है। धोना खाना हाँ बहुत प्रॉब्लम है इसमें। ನೋಡು ಫ್ರೆಂಡ್ಸ್, ಈಗ ನಾವು ಊಟ ಮಾಡತ್ತೀವಿ. ಅಂಕಲ್ ಬಂದು ಮೋಟ್ರ್ ತೊಗೊಂಡ್ಕೇಸಿನ ಹೋದ್ರು. ಪರೋಟ ಮಾಡೀನಿ, ಎಗ್ ಬುರ್ಜಿ ಮಾಡೀನಿ, ರೈಸ್, ಉಪ್ಪಿನಕಾಯಿ, ಬದ್ನಿಕಾಯಿ ಪಲ್ಯ ಅದ ನೋಡ್ರಿ. ಈಗ ಇದೇ ಊಟ ಅದ ಮಧ್ಯಾಹ್ನಕ್ಕೆ. ನೋಡಿ ನಮಗೆ ಇಲ್ಲಿ ಬಟ್ಟೆ ಹಾಕ್ಲತ್ತಾಳ. ಊಟದ ಒಯ್ದಾರ್ರಿ ಅಂಕಲ್. ಸುಮ್ಮನೆ ನಾಳೆಗೆ ಹಿಡ್ತಿ ಹೋದಿ ಹೀಗೆ ಹಾಕ್ಬಿಡ್ಲತ್ತೀವಿ. ಹಾಂ ಈಗ ನೋಡ್ರಿ ಇಬ್ರು ಓದ್ಕೋತ ಕುಂತಾರ. ಊಟ ಆದ ಬಳಿಕ ಅಣ್ಣ ಮಕ್ಕೊಂಡಾರ. ಯಾಕಂದ್ರೆ ಇದು ಪೇಪರ್ ಅದಲ್ರಿ ಈಗ, ಅದಕ್ಕೋಸ್ಕರ ಪಾನಿ. ಇಲ್ಲಿ ಅಂಕಲ್ ಇದ್ರಾಗ ನೀರು ಹಾಕ್ಲತ್ತಾರ.
वो नहीं, बाद में ये करेंगे ना, वो शॉर्ट सर्किट वगैरह होता है ना इसलिए। ಈ ಕಡೆ ಓದೋದು ನೋಡೋದು ನೋಡ್ರಿ, ಓದ್ ನೀನು। जितने भी फ्लैट है ना, ये डीडे फ्लैट है, सबका सेम ही है। ಮತ್ತು ಹಂಗೆ ವಾಶ್ ಮುಟ್ಟತ್ತೆ ಯಾಕೋ ನೋಡ್ರಿ ಫ್ರೆಂಡ್ಸ್, ಮೋಟ್ರ್ ರಿಪೇರಿ ಮಾಡಿ ಹೋದವ್ರು ಅಂಕಲ್ ಅವಾಗ ಅದು ಆಗ್ಬೇಕು ಎಲ್ಲ ಮನೆ ಕ್ಲೀನ್ ಮಾಡಿ ಮನೆ ಒರೆಸ್ಕೊಂಡು ಸ್ನಾನ ಅದು ಮುಗಿಸ್ಕೊಂತೀವಿ, ಪೂಜಾದು ಎಲ್ಲ ಮಾಡ್ಕೊಂಡು, ಯಾಕಂದ್ರೆ ನೀರು ಸ್ವಲ್ಪ ಇದ್ದಾವ್ರಿ ಚಂತನ ಮಾಡೋದ್ರಿ ಆತಿದ್ಲೆಲ್ಲ ಭಾಳ ಗಲೀಜು ಅದು ಇಚ್ಚಾಗುತ್ತೆ, ನಿಕ್ಕಿ ಅದು ಇತ್ತು। ಸೊ ಈಗ ರೆಡಿ ಆಗೀವಿ, ನಾನು ಅಣ್ಣ ಸ್ವಲ್ಪ ಮಾರ್ಕೆಟ್ಗೆ ಹೊಂಟೀವಿ। ತೊ ಬರ್ರಿ ಫ್ರೆಂಡ್ಸ್ ಹೋಗೋಣ ಈಗ, ಅಣ್ಣನೂ ಮಕ್ಕೊಂಡಿರಿ ಅಪ್ಶಿನ ಅಣ್ಣಗೀಗ ರಿಕ್ಷಾದಾಗಿದ್ದೀವಿ, ಹೋಗ್ಲತ್ತೀವಿ, 5:30 6 ಆಗತ್ತೆ ಟೈಮ್। ಸ್ವಲ್ಪ ಸಾಮಾನು ತೊಗೊಂಡು ಒಂದು ಬಡ ಮನೆಗೆ ಬರ್ತೀವಿ, ನಾ 7 ಗಂಟೆಗೆ ನೀರು ಬರ್ತಾವ। भैया इधर ही साइड में छोड़ देना। ಚಿಕನ್ ತಗೊಳಕ್ ಬಂದೀವಿ ನೋಡ್ರಿ ನಾವು, ಕಬಾಬ। ಇದು ಟೆಂಪಲ್ ಅದ ರೀ, ಇದು ಗೋಡೆವಾಲ ಮಂದಿರ ಅಂತಾರ, ಜಂಡ ನೋಡ್ರಿ ಎಷ್ಟೊಂದು ಕಾಣಿಸ್ಲತ್ತದ। ಹಿಂಗಾದ್ರೆ ಇಲ್ಲಿ ಪೊಲ್ಯೂಷನ್ ಕಾಲಾಗೆಲ್ಲ ನೀರು ಹೊಡ್ಲಿತ್ತಾರ। ಇಷ್ಟು ತಗೊಳತ್ತೀನಿ ನೋಡ್ರಿ ನಾನು ಇಲ್ಲಿ, ಹಿಂಗವ ನೋಡ್ರಿ। ನಾ ಬ್ರೆಡ್ ತೊಗೊಂಡಿನಿ, ಇದು ನಮ್ಕಿನ್ ತೊಗೊಂಡಿನಿ ಅಂಕಲ್ ದುಕಾನ್ದಾಗ, ಇಲ್ಲಿ ಯಾವಾಗ ಭೀ ತಗೋತೀವಲ್ಲ ಇಲ್ಲಿ। ಅಂಕಲ್ ಓನಿ ಕ್ಯಾ ನೋಡ್ರಿ, ತರ್ತೀನೂ ತೊಗೊಂಡು ಈಗ ನಾನು ಅಣ್ಣ ಸಾಮಾನು ತೊಗೊಂಬಂದೀವಿ ನೋಡ್ರಿ। ಪೂರಾ ಎತ್ಕೋಕ್ಕಾಗಲ್ಲ ಆಗ್ಯದ ನನ್ನ ಕೈ, ನಿಂತು ಅಣ್ಣಲತ್ತ ನಾ ಎಡ್ಡು ಎತ್ಕೋತೀನಿ, ಅದು ಬ್ಯಾಡಪ್ಪ ನಡಿ ಹೋಗಮಂತ ಹೋಗ್ಲತ್ತಿ ಇಬ್ರಕಂತ ಮನೆಗೆ, ತಂಗಿಯ ಕೆಲಸ ನೋಡ್ರಿ ಫ್ರೆಂಡ್ಸ್। ಈಗ ನಾನು ಏನು ಮಾಡ್ತೀನಿ ಅಂದ್ರೆ, ಈಗ ಚಾ ಕಿಟ್ಟಿನ್ರಿ, ಈಗ ಬಿಸಿ ಬಿಸಿ ಚಾ ಮಾಡ್ಲತ್ತೀನಿ ನೋಡ್ರಿ, ಯಾಕಂದ್ರೆ ಚಳಿ ಹತ್ಲತ್ತದ। ಮನೆ ಲಿಡಿಯಾಗಿದ್ರಾಗ ಪುಂಡಿ ಪಲ್ಯ ಕೊಟ್ಟಿದ್ದಲ್ರಿ ನಾನು, ತೊಕಿ ಅಂತಂದಳ ನೋಡ್ರಿ। ಈಗ ಏನದೇನು ಇದು ತೊಗೊಂಬಂದ ಮೆಣಸ ಮತ್ತಂದ್ರೆ ಲವಂಗ, ಕೇರಳ ನಿಂತವ್ರು ಅಕ್ಕ ಬಂದಿರಂಥವ್ರು ರಿಲೇಷನ್ದವರು, ಅವ್ರು ತೊಗೊಂಡು ಬಂದಿರಂತಕ್ಕೆ ನನಗೆ ಕೊಟ್ಟಾಳ ನೋಡ್ರಿ ಇಷ್ಟೀಗ ನೋಡ್ರಿ ಫ್ರೆಂಡ್ಸ್। ನಾನು ಇನ್ನೀಗ ಮಾರ್ಕೆಟ್ಗೆ ಹೋಗಿದ್ದಲ್ರಿ, ನಾನು ಏನೆಲ್ಲ ತೊಗೊಂಡು ಬಂದೀನಿ ಅಂದ್ರೆ ನೋಡ್ರಿ ಫ್ರೆಂಡ್ಸ, ಫಿಶ್ ತೊಗೊಂಡು ಬಂದೀನಿ ರೀ, ವಿತ್ ಚಿಕನ್ ತೊಗೊಂಡು ಬಂದೀನಿ, ಮತ್ತು ಬೋಟಿ ಮತ್ತಂದ್ರೆ ಕಲೇಜಾ ರೀ, ಆ್ಯಂಡ್ 2 ಟ್ರೇ ತತ್ತಿ ತೊಗೊಂಡು ಬಂದೀನಿ ನೋಡ್ರಿ ನಾನು, 2 ಟ್ರೇ ತತ್ತಿ ತಂದೀನಿ, ಪ್ಲಸ್ ಒಂದು ಬ್ರೆಡ್ ಪಾಕೆಟ್ ತಂದೀನಿ, ಒಂದು ರಸ, ಒಂದು ನಮ್ಕೀನ ವಿತ್ ಕೊತ್ತಂಬರಿ ವಿತ್ ಟಮಾಟೆ ತೊಗೊಂಡು ಬಂದೀನಿ ನೋಡ್ರಿ। ಈಗ ಇಷ್ಟು ನಾನು ಮಾಡ್ತೀನಿ, ಈಗ ಜಲ್ದಿ ಈಗ ಅಡುಗೆ ಮಾಡ್ಕೋಬೇಕು, ಬಟ್ ಇವು ಇಷ್ಟದ ಯಾವ್ದು ಮಾಡ್ಬೇಕಂತ ಕನ್ಫ್ಯೂಸ್ ಆಲತ್ತೀನಿ, ಎತ್ತಿ ಫ್ರಿಜ್ನಾಗ ಇಟ್ಬಿಡ್ತೀನಿ ಚಂದ ತೊಳೆದ ಕೆಸಿನ। ನಿಮ್ಗೆ ಎಲ್ಲ ಗೊತ್ತೇ ಅದ, ನಮ್ಮವ್ರು ಇದಿರಲಿಲ್ಲ ಅಂದ್ರೆ ಊಟನೇ ಹೋಗಲ್ಲ ಅವ್ರಿಗೆ ಒಳಗತ್ತೆ। ಅಗರ್ಸೆ ನಮ್ಮ ಮನ್ಯಾಗ ಮಾಡಿಲ್ಲ ಅಂದ್ರೆ ಅವ ಹೊರಗೆ ಉಂಡು ಬರ್ತಾನೆ, ಬೇಕಾದ್ರೆ ಮಲ್ಲೋಣ ಸಬೂತರ ಅಣ್ಣ, ಖರೆ ಅಣ್ಣ ಉಣ್ತಾನೇನು ಹೇಳೋ ಮನ್ಯಾಗ, ಹೌದಿಲ್ಲ? ಅವ ನಾನ್ ವೆಜ್ ಇರಲಿಲ್ಲ ಅಂದ್ರೆ ಉಣಂಗಿರಿ, ಏನ್ರಿ ಒಟ್ಟು ನೆಪ ಹೇಳಕೆಸಿನ್ರಿ ನಂದು ಹಂಗೆ ಹಿಂಗೆ ಏನ್ಗೆಸ ಹೊರಗೆ ಉಂಡು ಬಂದುಬಿಡ್ತಾನವ, ಅಷ್ಟು ಎಡಿಕ್ಟ್ ಆಗಿಬಿಟ್ಟನ। ಮಂದಿ ದಾರಿಗೆ ಎಡಿಕ್ಟ್ ಆದ್ರೆ ನನ್ನ ಗಂಡ ನಾನ್ ವೆಜ್ಜಿಗೆ ಎಡಿಕ್ಟ್ ಆಗ್ಯಾನ್ರಿ, ಏನು ಅನ್ನೋ ಪ್ಲೇನೇ ಇಲ್ಲರಿ ಫ್ರೆಂಡ್ಸ್ ನೋಡ್ರಿ। ಇದು ಅಣ್ಣನ ಪ್ಲೇಟ, ಇದು ನನ್ನ ಪ್ಲೇಟ, ಈ ಕಡೆ ಚಾನು ರೆಡಿ ಐತೆ ನೋಡ್ರಿ। ಈಗ अंकल ये देखो पानी गिर रहा है, पूरा बाथरूम में पानी गिर रहा है देखो ನೋಡ್ರಿ, ನಮ್ಮ ಅಂಕಲ್ ರಿಪೇರಿ ಮಾಡಿ ಹೋಗ್ಯಾನ್ರಿ, ಇದ್ರಾಗಿಂದ ಹೆಂಗೆ ನೀರು ಬೀಳತ್ತವ್ರ। ಈಗ ಇನ್ನು ಮಾಡಪ್ಲೇನೇ ಇಲ್ಲ ನೋಡ್ರಿ, ಇಟ್ಟು ದರಿದ್ರತನ ಅದ ರೀ ನಮ್ಮ ಜಿಂದಗಿದಾಗ, ಏನು ಕೇಳಬೇಡ್ರಿ ನೋಡ್ರಿ। ನಂತರ ತೋ ಸ್ಪ್ರೇ ಅಂದ್ರೆ ನಮ್ಮಲ್ಲಿ ತೊಗೊಂತಾನ, ಇಲ್ಲ ನಾನು ನೋಡ್ಲತ್ತಾನ, ಇನ್ನು ಮಮ್ಮಿ ಅಂದ್ರೆ ಇವು ಕಟ್ ಮಾಡ್ಲತ್ತಾರ। फिर वो कहाँ शोने चली गई? वो तो तैयार होने गई है पार्लर में। अच्छा बस हो गया, चलो साइड पर। पीछे के बाल देखिए। हाँ ठीक है। अरे
ನೋಡ್ರಿ ಈಗ ಕಡ್ಚಿ ನೋಡೋಣ ಅವ್ನ ಕೈಯಾಗ ಹೆಂಗ್ ಮಾಡತ್ತಾರ್ರಿ. ಇವತ್ತು ಏನ್ ಮಾಡ್ಲಿ ನೀಲ ಪರಾಟ ಮಾಡ್ಲಿ ಪರಾಟ ಮಾಡ್ಲಿ ಆಲೂ ಪರಾಟ ಹೇಳ ದೋಸ್ತ ಇಷ್ಟು ದೊಡ್ಡ ದೊಡ್ಡ ಹಾಕ್ಬೇಡ ಪಾಪ ಅವ್ರಿಗೆ ಡೈಜೆಷನ್ ಆಗಷ್ಟ್ರಿ ಹಾಕು. ಏನು भाई इतना फेंक जितना हम लपेट सके इतना मत फेंक कि हम लपेट नहीं पा रहे. ತಲಿ ಖರಾಬ್. ಅಂಕಲ್ ಬಂದು ಹೋದನ್ ಬಿರಿ. ನನ್ನ ಫೋನ ಅಂಕಲಿಗೆ ಕೊಟ್ಟಿದ್ವಿ. ಹೋಯ್ತು ನೋಡು. ರೆಡಿ ರೆಡಿ ವಾ ಹಲೋ ನಾ ರೀ ಮಿಕ್ಕಿ ಬ್ರೆಡ್ ಗರಮ್ ಮಾಡ್ಯಾನ, ಫ್ರೈ ಮಾಡ್ಯಾನ, ಅಂದ್ರೆ ರೋಸ್ಟ್ ಮಾಡ್ಯಾನ. ರೋಸ್ಟ್ ಅಂತಾರೆ ಟೋಸ್ಟ್ ಅಂತಾರೆ ಅದೇ ಮಾಡ್ಯಾರ. ಮತ್ತು ಚಾ ನೋಡ್ರಿ ಫ್ರೆಂಡ್ಸ್, ಈಗ ನಾವು ಫಿಶ್ಶಿಗೆ 4-5 ನೀರಾಗ ಚಂದ ತೊಳ್ಕೊಂಡೀನಿ ಸ್ವಚ್ಛನತ್ತ. ನೋಡ್ರಿ ಎಷ್ಟು ನೀರಷ್ಟು ಬೆಳ್ಳ ಕಾಣಿಸ್ಲತ್ತಾವ. ಮತ್ತು ಕೊತ್ತಂಬರಿ, ಟಮಾಟೆ, ಹುಣ್ಚಿಕಾಯಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತೀನಿ ರೀ ಈಗ. ಮತ್ತು ಅಲ್ಲಿ ಉಳ್ಳಾಗಡ್ಡಿ ಇಟ್ಟೀನಿ. ನಮ್ಮ ಕಾಕಿಯವ್ರಿಗೆ ಫೋನ್ ಮಾಡಿ ಮತ್ತೆ ವಾಪಸ್ ರೆಸಿಪಿ ಏನು ಮೊನ್ನೆ 6 ದಿನ ಮನ್ಯಾಗ ಎಷ್ಟು ಚಂದ ಮಾಡೀರಿ, ಅದಕ್ಕೋಸ್ಕರ ಅದ್ರಂಗೆ ಮಾಡ್ಬೇಕಲ್ಲತ್ತೀನಿ ನಾ ಬಿ. ನಿಮಗೆಲ್ಲ ಅನಿಸ್ತಿರ್ಬೇಕು ಮತ್ತಿಗೆ ಯಾಕೆ ಇಷ್ಟೆಲ್ಲ ಮಾಡ್ಲತ್ತಂತ. ಯಾಕಂದ್ರೆ ನಾಳೆಗೆ ಅಣ್ಣ ಊರಿಗೆ ಹೋಗ್ಬಿಡ್ತಾರೆ, ಅದಕ್ಕೋಸ್ಕರ ಇವತ್ತು ನಾಳೆಗೆ ಒಂದು ಏನಾರ ಸ್ಪೆಷಲ್ ಮಾಡಿ ಉಣಿಸ್ಬೇಕಂತ ಕೇಸಿನ್ರಿ ಎಲ್ಲ ಮಾಡತ್ತೀನಿ. ಜಾಸ್ತಿ ಏನು ಮಾಡೋದೇ ಆಗಿದ್ದಿಲ್ಲ ನನ್ನ ಕೈ ನಿಂತು, ಅದಕ್ಕೋಸ್ಕರ ಜಲ್ದಿ ಮಾಡ್ಕೋತ ಏನಿದೆ ನೋಡಿರಿ ಫ್ರೆಂಡ್ಸ್. ನಾ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡೇನಿ, ಉಳ್ಳಾಗಡ್ಡಿ ಪೀಸ್ ಇಟ್ಕೊಂಡೇನಿ, ಹುಣ್ಚಿಗಾನು ಚಂದ ಅಂದವ. ಇದ್ರಾಗ ನೋಡ್ರಿ ಖಡಾ ಮಸಾಲೆ ಎಷ್ಟು ಇರ್ತಾವೆ ನೋಡ್ರಿ, ಚಕ್ಕಿ, ಲವಂಗ, ಇಲೈಚಿ, ಮೆಣಸು, ಏನೇನು ಇರ್ತಾವೆ ನೋಡ್ರಿ ಎಲ್ಲ ಮಸಾಲೆ ಹಾಕಿ ಕೇಸಿಂದ್ರೆ ನೋಡ್ರಿ. ಟಮಾಟ ಮತ್ತಂದ್ರೆ ಕೊತ್ತಂಬರಿ ಹಾಕಿ ಕೇಸಿಂದ್ರೆ ಏನು ಇದು ಇರ್ತಾವಲ್ರಿ, ನಾವು ಕಸಿ ಅಂತೀವಲ್ರಿ ನಮ್ಮ ಕಡೆಗೆ, ಅದು ಹಾಕಿ ಚಂದ ಪೀಸ್ಕೊಂಡು ಬಿಟ್ಟಿನಿ. ಇದ್ರಾಗ ಈಗ ನಾನು ಏನು ಮಾಡ್ತೀನಿ, ಎಣ್ಣೆನೂ ಗರಮ್ ಆಗ್ಯದ. ಈಗ ಪಟ್ಟ ನಾನು ಏನು ಮಾಡ್ತೀನಿ ಅಂದ್ರೆ ಇದ್ರಾಗ ಉಳ್ಳಾಗಡ್ಡಿ ಹಾಕ್ಕೊಂಡ್ಬಿಡ್ತೀನಿ ನೋಡ್ರಿ. ಇದ್ರಾಗ ಇದು ರಸ ತೆಗಿತೀನಿ, ಇಲ್ಲದ ಭಾಳ ಚಟಪಟ ಆಗ್ತದೆ. ಈಗ ಕೆಂಪು ಹುರ್ಕೊಂಬಳಕ ಆಮೇಲೆ ಅದ್ರಾಗ ಇದು ಮಸಾಲೆ ಹಾಕಂದ್ರಿ. ಇದು ಚಂದ ಫ್ರೈ ಆದ್ಬೇಕು. ಅದ್ರಾಗ ಉಪ್ಪು, ಅರಿಶಿಣ, ಪುಡಿ, ಖಾರ ಏನೇನು ಮಸಾಲೆ ಹಾಕೋದು ಅದು ಹಾಕಿ ಅದು ಚಂದ ಫ್ರೈ ಆದ್ಬೇಕು. ಅದ್ರಾಗ ನೀರು ಹಾಕಿ ಚಂದ ಕುದಿಸ್ಬಳಕ ಅವಾಗ ಅದ್ರಾಗ ಫಿಶ್ ಹಾಕ್ಬೇಕತ್ತ, ಅವಾಗ ಅದ್ರಾಗ ಹುಣ್ಚಿಕೆ ನೀರು ಹಾಕ್ಬೇಕತ್ತ, ಅವಾಗ ಅದ್ರಾಗ ಅಜ್ವಾನ್ ಹಾಕ್ಬೇಕತ್ತ. ಏನು ಇಳಿಸಕ್ಕಿಂತ ಪೈಲ ಒಂದು 2 ನಿಮಿಷ ಪೈಲನೇ ಫಿಶ್ ಹಾಕ್ಬೇಕತ್ರಿ, ಆಮೇಲೆ ಅಜ್ವಾನ್ ಹಾಕಿ ಇಳಿಸ್ಬಿಡು ಅಂದಾರ ಮನ್ಯಾಗ. ಸೊ ಅವ್ರ ರೀತಿನೇ ಅವ್ರ ಪ್ರಕಾರ ಮಾಡ್ಲತ್ತೀನಿ ರೀ. ನೋಡಮ್ರಿ ಹೆಂಗೆ ಆಗ್ತದಂತ. ಬಟ್ ಪೇಷನ್ಸ್ ಇರ್ಬೇಕು ಇದು ಮಾಡ್ಲಕ್ಕ, ಭಾಳ ಅಷ್ಟು ನಂಬಲ್ ಇಲ್ಲ. ಫ್ರೆಂಡ್ಸ್ ಮಮ್ಮಿ ಏನೋ ಮಾಡ್ಲತ್ತಳ, ಏನು ಮಾಡ್ತಾಳೆ ನಾ ಮಾಡಕತ್ತೀನಿ ಫಿಶ್ ಫ್ರೈ. ಫಿಶ್ ಫ್ರೈ ನೀ ಹೆಂಗೆ ತಿಂತಿ ಫಿಶ್ ಫ್ರೈ ಸಾರಿ ಗಿರಿ ಅನ್ನೋದಿಲ್ಲ. ಸುಮ್ಮನೆ ಅವ ಮತ್ತು ನೀ ಪಪ್ಪ ಬೈತಾನ, ಸುಮ್ಮನೆ ಬೈಸ್ಕೊಬೇಡ. ಇದಕ್ಕೆ ನಾ ಏನು ಮಾಡಕತ್ತೀನಿ ಅಂದ್ರೆ ನೋಡ್ರಿ, ಎಲ್ಲ ಮಸಾಲೆ ಹಾಕ್ಕೊಂಡಿನಿ, ಉಪ್ಪು, ಅರಿಶಿಣ, ಪುಡಿ, ಖಾರ ಅದು ಏನೇನು ಬೇಕು ಎಲ್ಲ ಹಾಕ್ಕೊಂಡ್ಬಿಟ್ಟೀನಿ ರೀ ನಾನು. ಇದ್ರಾಗ ನಿಂಬಿಕೆ ಮತ್ತು ಅಕ್ಕಿ ಹಾಕಿ ಚಂದ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಈಗ ನೋಡ್ರಿ ಗ್ರೇವಿ ಎಷ್ಟು ಚೆನ್ನಾಗಿ ಕಾಣಿಸ್ಲತ್ತದ ನೋಡ್ರಿ. ಫಿಶ್ ಕರಿದದ ನೋಡ್ರಿ. ಇದು ಊರಾಗ ಆದಾಗ ಆಗ್ಯದ, ಹೆಂಗೆ ಆಗ್ಯದ ನನಗೆ ಹೇಳ್ರಿ ಕಮೆಂಟ್ನಾಗ. ನನಗೆ ಹೆಂಗೆ ಬರ್ತದೆ ಹಂಗೆ ಮಾಡತ್ತೀನಿ ನೋಡ್ರಿ ನಾನು. ಇದು ಚಂದ ಕುದಿ ಬರ್ತದೆ ಫ್ರೆಂಡ್ಸ್. ಇದಕ್ಕೆ ಬಕ್ಕೂಳು ಕುದಿ ಬರ್ತದೆ ನೋಡ್ರಿ. ಅವಾಗ ಇದ್ರಾಗ ಫಿಶ್ ಹಾಕಬೇಕು, ಅವಾಗ ಇದ್ರಾಗ ಅಜ್ವಾನ್ ಹಾಕಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟುಬಿಡ್ತೀನಿ ನೋಡ್ರಿ ಫ್ರೆಂಡ್ಸ್. ಈಗ ಮಸ್ತ್ ಅನ್ನತ್ತೆ. ಈಗ ಮಸಾಲೆ ಚಂದ ಕುದ್ದದ, ಸಾರು ಚಂದ ಕುದ್ದದ. ಇದ್ರಾಗ ಈಗ ನಾನು ಏನು ಮಾಡ್ಕತ್ತೀನಿ ಅಂದ್ರೆ ನೋಡ್ರಿ, ಈಗ ಫಿಶ್ ಹಾಕ್ಲತ್ತೀನಿ ನಾ. ಮತ್ತೆ ಈಗ ನೋಡ್ರಿ ತಲಿ ತೋರಿಸು, ಹಿಂದೆ ತೋರಿಸು. इसके गिल्स नहीं है क्या? ಹಂಗೆಲ್ಲ ಅನ್ಬಾರ್ದು. ಅಲ್ಲಿ ನೋಡಿ ಮಸಾಲೆ ಹಚ್ಚಿಟ್ಟಿ, ಅದು ನಿಮ್ಮ पीछे ಮಾಡಬಾರ್ದು. देखने का बड़ा शौक है मम्मी के लिए पुल्का ಮಾಡ್ತಾ. ನಮ್ಮ ಚಿಕ್ಕಗೊಂದು 3, ನಮ್ಮ ಇಕ್ಕಗೊಂದು 3. ಯಾಕಂದ್ರೆ ನಾವಂತೂ ರೊಟ್ಟಿ ಉಣ್ತೀವಿ ಎಲ್ಲರೂ. ಫಿಶ್ ಕರಿ ಜೊತೆ, ಫಿಶ್ ಸಾರಿ ಜೊತೆ ಮಸ್ತ್ ಆಗ್ತದೆ. ಹೌದಲ್ರಿ ಫ್ರೆಂಡ್ಸ್, ಕಟ್ಟಿ ರೊಟ್ಟಿ. ಈಗ ಬಡ ಇಲ್ಲಿ ಸಲುವಾಗಿ ಮಾಡಿದ್ದೆ, ಹಂಚಿ ಮ್ಯಾಗ ಫ್ರೈ ಮಾಡಿಬಿಡ್ತೀನಿ ರೀ ಫ್ರೆಂಡ್ಸ್. ಅಲ್ಲಿ ನೋಡಿ ಚಪಾತಿನೂ ಹೆಂಗಲ್ಲತ್ತೋ ಸಾಫ್ಟ್ ನೋಡಿ ಮಮ್ಮಿಗೆ ಇಲ್ಲಿ ಫ್ರೈ ಮಾಡ್ಲತ್ತ. ಹಂಗೆ ಜಗ್ಗಿ ಶೀನ್ ಉಂಟದ ನೋಡಿರಿ ಫ್ರೆಂಡ್ಸ್ ನನಗೆ. ನೋಡಿ ಫಿಶ್ ಫ್ರೈ ಹೆಂಗೆ ಮಾಡತ್ತೀನಿ ನಾ, ಎಷ್ಟೊಂದು ಹೌದಿಲ್ರಿ. ನೋಡಿ ಒಂದು ಜರದೇ ಹೊಡೆದಾವೆ ನೋಡ್ರಿ. ಹೆಂಗವ ಚಂದವಲ್ಲ ಇದು ಮತ್ತು ಇದು. ಈಗ ನಾ ಹಾಕ್ತೀನಿ ಮತ್ತೆ
ನೋಡಿ ನನ್ನ ಮಮ್ಮಿಗೆ ಇಲ್ಲಿದ್ದಾಗ ಇದ್ರ ಮೇಲೆ ಏನಾಗಿತ್ತು ಇದು ಇದು ಅದ ಜೋಳದ ಹಿಟ್ಟು. ಇದ್ರೊಳಗೆ ಏನು ಮಾಡೀನಿ ಅಂದ್ರೆ ಸ್ವಲ್ಪ ಮಸಾಲೆಗಳು ಮಿಕ್ಸ್ ಮಾಡಿ ಇದಕ್ಕೀಗ ಏನು ಮಾಡತ್ತೀನಿ ಅಂದ್ರೆ ಚಂದನತ್ತ ಹಿಂಗೆ ಇದ್ರ ಮಸಾಲೆದಾಗ ಡಿಪ್ ಮಾಡಿ ಸಾವ್ಕಾಸ್. ಓಕೆನಾ? ಹಿಂಗೆ ಮಸಾಲೆದಾಗ ಡಿಪ್ ಮಾಡಿಕೊಂಡು ಹಿಟ್ಟನ್ನ ಹಿಂಗೆ ಕಲಸ್ಕೊಂಡು ಅದ್ರ ಮ್ಯಾಗ ಹಿಂಗೆ ತವಾ ಫ್ರೈ ಮಾಡತ್ತೀವಿ ನಾವು. ಆಯ್ತು ಮಾಡಿ ಜಲ್ದಿ ಮಾಡ ನೋಡಿರಿ ಫ್ರೆಂಡ್ಸ್, ಈಗ ನಾವು ಊಟ ಮಾಡತ್ತೀವಿ. ಊಟದಾಗ ಏನೇನದ ಅಂದ್ರೆ ನೋಡಿರಿ ಫ್ರೆಂಡ್ಸ್, ಎಕ್ದಮ್ ಸ್ಪೆಷಲ್ ಏನಂದ್ರೆ ನೋಡ್ರಿ ಫಿಶ್ ಕರಿ ಮಾಡೀನ್ರಿ ಮಮ್ಮಿ ನಾಳೆ ಸ್ಕೂಲ್ ಹೋಗ್ತೀನಿ. ಇದ್ರ ಹಾಕೊಂಡು ನೋಡ್ರಿ ಅಣ್ಣ ಬೇಕಾಗ್ಯಾವ್ರಿ ಇವ್ನಿಗೆ ಏಟ ಬೇಕಾಗ್ಯಾವ್ರಿ. ಈಗ ನೋಡ್ರಿ ಹೆಂಗದ್ರಿ ಮಸ್ತ್ ಅನ್ನತ್ತ ಫಿಶ್ ಕರಿ. ಹೌದಲ್ರಿ? ವಿತ್ ಫಿಶ್ ಫ್ರೈ ಮಾಡೀನ್ರಿ, ಮತ್ತು ಚಪಾತಿ ಮಾಡೀನಿ, ಎಗ್ ಬುರ್ಜಿ ಅದ, ನಿಂಬಿಕಾಯಿ ಅದ, ಉಳ್ಳಾಗಡ್ಡಿ ಅದ, ಮತ್ತು ರೈಸ್ ಅದ, ಮತ್ತಂದ್ರೆ ರೊಟ್ಟಿ ಅವ ನೋಡ್ರಿ ಫ್ರೆಂಡ್ಸ್. ತೊಬ್ಬರ್ರಿ ರೊಟ್ಟಿ ಇರತ್ತನ ಜಡ್ಯಾದ್ರಿ, ಆಮೇಲೆ ಮುಚ್ಕೊಂಡು ಗಪ್ಪ ಕುಂದ್ರಾದ್ರಿ ಫ್ರೆಂಡ್ಸ್.